ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ 18ನೆಯ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಈ 18ನೇ ಅಧ್ಯಾಯವು ಅರ್ಥರೂಪಿ ಚಿಂತಾಮಣಿ. ಈಗಿದು ಗೀತಾ ರತ್ನ ಮಂದಿರದ ಕಲಶ ಮತ್ತು ಸಂಪೂರ್ಣ ಗೀತಾ ದರ್ಶನದ ಮುಕುಟ. ಹಿಂದಿನ 17 ಅಧ್ಯಾಯಗಳ ಸಾರ ಸರ್ವಸ್ವವೆಲ್ಲ ಈ ಅಧ್ಯಾಯದಲ್ಲಿ ಅವಗತವಾಗಿದೆ. ಕರ್ಮವು ಜೀವನದ ಲಕ್ಷಣ. ಕರ್ಮಹೀನ ಪ್ರಾಣಿ ಮೃತ್ಯುಗ್ರಸ್ತವಾದಂತೆ ಗೀತಾಚಾರ್ಯನು 3ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿ ನ ಕರ್ಮಣ ಮನಾರಂಭಾತ್ ಎಂದು ಹೇಳಿದ್ದಾನೆ. ಕರ್ಮ ಮಾರ್ಗ ಮತ್ತು ಸನ್ಯಾಸ ಯೋಗ, ಈ 2 ಮಾರ್ಗಗಳು ಜಗತ್ತಿನಲ್ಲಿ ಪ್ರಚಲಿತವಾಗಿದೆ. ಕರ್ಮವನ್ನು ಆರಂಭ ಮಾಡದೆ ಯಾರು ನಿಷ್ಕಾಮ ಕರ್ಮಯೋಗಿ ಆಗಲಾರ, ಮತ್ತು ಕರ್ಮಗಳನ್ನು ತ್ಯಾಗ ಮಾಡುವುದರಿಂದ ಯಾರು ಸನ್ಯಾಸಿಯೂ ಆಗಲಾರ. ಕರ್ಮಯೋಗ ಮತ್ತು ಸನ್ಯಾಸ ಯೋಗ 2 ಕರ್ಮದ ದೃಢ ಆಧಾರದ ಮೇಲೆ ನಿಂತಿವೆ. 2ರ ಮೂಲವು ಕರ್ಮವೇ ಆಗಿದೆ, ಆದರೆ ಸ್ವರೂಪದಲ್ಲಿ ಭೇದವಿದೆ. ಇವೆರಡರ ಚರ್ಚೆ ಗೀತೆಯಲ್ಲಿ ಹಾಸುಹೊಕ್ಕಾಗಿ ಬಂದಿದೆ. ನಿಷ್ಕಾಮ ಕರ್ಮ, ತ್ಯಾಗ ಮತ್ತು ಸನ್ಯಾಸ, ಇವು 3ನ್ನು ಗೀತೆಯ ಉದ್ದಕ್ಕೂ ಅರ್ಜುನನು ಕೇಳುತ್ತಾ ಬಂದಿದ್ದಾನೆ. ಯಜ್ಞ, ದಾನ, ತಪಸ್ಸು ಇವು ಲೌಕಿಕ ಉನ್ನತಿಯ ಮೇರುದಂಡವಾಗಿವೆ, ಮತ್ತು ಇವುಗಳ ಸಾತ್ವಿಕತೆ ಮಾಡುವುದಕ್ಕಾಗಿ ಓಂ ತತ್ಸತ್ ಅರ್ಥಾತ್ ನಿರಂತರ ಪ್ರಭುಸ್ಮರಣ ಮಹಾಮಂತ್ರವು 17ನೇ ಅಧ್ಯಾಯದಲ್ಲಿ ಬಂದಿದೆ. ಯಜ್ಞ, ದಾನ, ತಪಸ್ಸುಗಳನ್ನು ಸಾತ್ವಿಕಗಳನ್ನಾಗಿ ಮಾಡಲು ಶಾಸ್ತ್ರ ವಿಧಿಯನ್ನು ತಿಳಿದಿರಬೇಕು. ಮಂತ್ರ, ದಕ್ಷಿಣ ಹಾಗೂ ಶ್ರದ್ಧಾ ಸಹಿತ ಯಜ್ಞ, ದಾನ, ತಪಸ್ಸುಗಳನ್ನು ಮಾಡಲು ಮತ್ತು ಕರ್ಮ ಫಲತ್ಯಾಗದ ಇಚ್ಛೆಯನ್ನು ಇಟ್ಟುಕೊಳ್ಳುವ ಬೋಧೆಯನ್ನು ಅರ್ಜುನನು 17ನೇ ಅಧ್ಯಾಯದಲ್ಲಿ ಕೇಳಿದನು. ಇದು ಕರ್ಮ ಫಲತ್ಯಾಗದ ಭಾವ. ಕರ್ಮ ಫಲವನ್ನು ಆಶ್ರಯಿಸಿ ಮಾಡುವ ಕರ್ಮವು ದೋಷಯುಕ್ತ ಎನ್ನುವುದು ಸಹಜ. ಈ ಕಾರಣದಿಂದ ನಿರ್ದೋಷ ಕರ್ಮ ಮತ್ತು ಚಿತ್ತಶುದ್ಧಿಗಾಗಿ ಮಾಡುವ ಕಾಮವಾಸನೆಯ ತ್ಯಾಗವು ಗೀತೆಯಲ್ಲಿ ಸರ್ವೋತ್ತಮ ಸಾಧನವೆಂದು ಹೇಳಿದೆ. ತ್ಯಾಗದ ಮಹತ್ವವನ್ನು ಮತ್ತು ಹಿಂದಿನ ಸನ್ಯಾಸದ ಪಾವಿತ್ರತೆಯನ್ನು ತಿಳಿಯಲು ಅರ್ಜುನನು ವಿನಯಪೂರ್ವಕವಾಗಿ ಪ್ರಶ್ನೆ ಮಾಡುತ್ತಾನೆ. ಈ ಅಧ್ಯಾಯದಲ್ಲಿ ಭಗವಂತನು ವೇದದ ಸರ್ವಾರ್ಥವನ್ನು, ಗೀತಾ ಸಾರವನ್ನು ಹೇಳಿದ್ದಾರೆ. ಭಗವಂತನು ತನ್ನ ಉಪದೇಶವನ್ನು ಉಪಸಂಹಾರ ಮಾಡುತ್ತಾ ಸಿಂಹಾವಲೋಕನ ನ್ಯಾಯದಂತೆ ಹಿಂದಿನ ಎಲ್ಲ ವಿಷಯಗಳನ್ನು ಈ ಅಧ್ಯಾಯದಲ್ಲಿ ಸಂಗ್ರಹವಾಗಿ ಹೇಳುತ್ತಾನೆ. ಈ ಅಧ್ಯಾಯವನ್ನು ಏಕಾಧ್ಯಾಯಿ ಗೀತಾ, ಸಂಕ್ಷಿಪ್ತ ಗೀತಾ ಎಂದು ಹೇಳುತ್ತಾರೆ. ಇದು ಗೀತಾ ಸಾರ ಮಾತ್ರವಲ್ಲ, ಇದು ಸಮಸ್ತ ವೇದ ಸಾರವೇ ಆಗಿದೆ ಎಂದು ಶ್ರೀ ಶಂಕರರೇ ಪ್ರಶಂಸಿಸಿದ್ದಾರೆ. ಜ್ಞಾನೇಶ್ವರಿಗಳು ಇದಕ್ಕೆ ಕಲಶಾಧ್ಯಾಯ ಎಂದು ಹೆಸರಿಟ್ಟಿದ್ದಾರೆ. 5ನೇ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸ ಯೋಗವನ್ನು ಬೋಧಿಸಿ ಈ ಅಧ್ಯಾಯದಲ್ಲಿ ಮೋಕ್ಷ ಸನ್ಯಾಸವನ್ನೇ ಬೋಧಿಸುತ್ತಾನೆ. ಮೇಲುನೋಟಕ್ಕೆ ಬಂಧ ಯಾರಿಗೆ? ಮಿಥ್ಯವಾದ ಬಂಧವು ನೋಟಕ್ಕೆ ಮಾತ್ರ ಇದೆ, ವಿಚಾರಿಸಿದಾಗ ಬಂಧವೇ ಇಲ್ಲ. ವಿಮುಕ್ತಶ್ಚ ವಿಮುಚ್ಯತೆ. ಬಂಧ ಮೋಕ್ಷಗಳು ಆತ್ಮನಾದ ನನಗೆ ಇಲ್ಲವೇ ಇಲ್ಲ. ಅವು ಸುಷುಪ್ತಿಯಲ್ಲಿಯೇ ಇಲ್ಲದ ಮೇಲೆ ನನ್ನಲ್ಲಿ, ನಿನ್ನಲ್ಲಿ ಎಲ್ಲಿಂದ ಬರುತ್ತವೆ? ನಾನು 3ಅವಸ್ಥೆಗಳಿಗೆ ಸಾಕ್ಷಿ, ದೇಹತ್ರಯಗಳ ದ್ರಷ್ಟ, ಪಂಚಕೋಶಾತೀತ. ಆದ್ದರಿಂದ ಬಂಧವೇ ಇಲ್ಲ. ಬಂಧವಿಲ್ಲದ ಮೇಲೆ ಮೋಕ್ಷ ಯಾರಿಗೆ? ನಾನು ಸಾಕ್ಷಾತ್ ಮೋಕ್ಷ ಸ್ವರೂಪ.
ಆದ್ದರಿಂದ ಈ 18ನೆಯ ಅಧ್ಯಾಯದಲ್ಲಿ ಮೋಕ್ಷ ಸನ್ಯಾಸವನ್ನೇ ಹೇಳಿದ್ದಾನೆ. ಈ ಅಧ್ಯಾಯಕ್ಕೆ ಸನ್ಯಾಸ ಯೋಗವೆಂದು ಮತ್ತೊಂದು ಹೆಸರಿದೆ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ 18ೋऽಧ್ಯಾಯಃ. ಮೋಕ್ಷಸನ್ಯಾಸಯೋಗಃ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿನಿಷೂದನ. ಅರ್ಜುನನು ಹೇಳಿದನು, ಹೇ ಮಹಾಬಾಹೋ ಋಷಿಕೇಶ, ಕೇಶನಿಷೂದನ, ಸನ್ಯಾಸ ಮತ್ತು ತ್ಯಾಗದ ಸ್ವರೂಪವನ್ನು ಬೇರೆ ಬೇರೆಯಾಗಿ ತಿಳಿಯಲು ಬಯಸುತ್ತೇನೆ. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಶ್ರೀ ಭಗವಂತನು ಹೇಳಿದನು, ಕಾಮ್ಯ ಕರ್ಮಗಳನ್ನು ಬಿಡುವುದನ್ನು ಕವಿಗಳು ಸನ್ಯಾಸವೆಂದು ತಿಳಿಯುತ್ತಾರೆ. ಸರ್ವ ಕರ್ಮಗಳ ಫಲವನ್ನು ಬಿಡುವುದನ್ನು ವಿಚಕ್ಷಣರು ತ್ಯಾಗವೆಂದು ಕರೆಯುತ್ತಾರೆ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಮಿತಿ ಚಾಪರೇ. ಕರ್ಮವು ಮಾಡುವವನಿಗೆ ಬಂಧವನ್ನುಂಟು ಮಾಡುವುದರಿಂದ ಅವುಗಳನ್ನು ತ್ಯಜಿಸಬೇಕೆಂದು ಕೆಲವು ಸಾಂಖ್ಯ ಪಂಡಿತರು ಹೇಳುತ್ತಾರೆ. ಯಜ್ಞ, ದಾನ, ತಪಸ್ಸುಗಳು ಕರ್ಮಗಳೇ ಆಗಿದ್ದರೂ ಅವುಗಳನ್ನು ಬಿಡಬಾರದೆಂದು ಪೂರ್ವ ಮೀಮಾಂಸ ಪಂಡಿತರ ಅಭಿಪ್ರಾಯವಾಗಿದೆ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧಃ ಸಂಪ್ರಕೀರ್ತಿತಃ. ಭರತ ಸತ್ತಮ, ಪುರುಷ ವ್ಯಾಘ್ರ, ತ್ಯಾಗದ ವಿಷಯದಲ್ಲಿ ನನ್ನ ನಿಶ್ಚಯವನ್ನು ಕೇಳು. ತ್ಯಾಗವು 3 ವಿಧವಾಗಿದೆ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞ, ದಾನ, ತಪಸ್ಸು ಎಂಬ ಕರ್ಮಗಳನ್ನು ಬಿಡಬಾರದು, ಅವನ್ನು ಮಾಡಲೇಬೇಕು. ಈ ಯಜ್ಞ, ದಾನ, ತಪಸ್ಸುಗಳು ಮನುಷ್ಯರನ್ನು ಪವಿತ್ರಗೊಳಿಸುತ್ತದೆ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಪಾರ್ಥ, ಆ ಯಜ್ಞ, ದಾನ, ತಪಸ್ಸುಗಳ ಮೇಲಿನ ಕರ್ತೃತ್ವ ಬುದ್ಧಿಯನ್ನು, ಫಲ ವ್ಯಾಮೋಹವನ್ನು ಬಿಟ್ಟು ಮಾಡಬೇಕು. ಇದು ನನ್ನ ನಿಶ್ಚಯ. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ಶಾಸ್ತ್ರ ವಿಧಿಸಿದ ನಿತ್ಯ ಕರ್ಮದ ಸನ್ಯಾಸವು ಯುಕ್ತವಲ್ಲ. ಮೂಢತ್ವದಿಂದ ಅದನ್ನು ತ್ಯಜಿಸಿದರೆ ಆ ತ್ಯಾಗವನ್ನು ತಾಮಸ ತ್ಯಾಗವೆನ್ನುತ್ತಾರೆ. ದುಃಖಮಿತ್ಯೇವ ಯತ್ ಕರ್ಮ ಕಾಯ ಕ್ಲೇಶ ಭಯಾತ್ಯಜೇ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಯಾರು ಯಾವ ಕರ್ಮವನ್ನು ದುಃಖವೆಂದು ಭಾವಿಸಿ ಶರೀರ ಆಯಾಸದ ಭಯದಿಂದ ತ್ಯಜಿಸುತ್ತಾರೋ
ಅವರು ರಾಜಸಿಕ ತ್ಯಾಗವನ್ನು ಮಾಡಿದಂತಾಗಿ ತ್ಯಾಗದ ಫಲವಾಗಿ ಪರಮ ಪುರುಷಾರ್ಥವನ್ನು ಹೊಂದುವುದೇ ಇಲ್ಲ. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗಃ ಸಾತ್ವಿಕೋ ಮತಃ. ಅರ್ಜುನ, ಯಾವ ನಿತ್ಯ ಕರ್ಮವು ಇದು ಕರ್ತವ್ಯ ಎಂಬ ಬುದ್ಧಿಯಿಂದ ಆಸಕ್ತಿಯನ್ನು ಫಲವನ್ನು ಬಿಟ್ಟು ಮಾಡಲ್ಪಡುತ್ತದೆಯೋ ಆ ತ್ಯಾಗವು ಸಾತ್ವಿಕವೆಂದು ನನ್ನ ಅಭಿಪ್ರಾಯ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವಸಮಾವಿಷ್ಟೋ ಮೇಧಾವಿ ಛಿನ್ನ ಸಂಶಯ. ಮೇಧಾವಿಯು ಸಂಶಯರಹಿತನೂ ಆದ ಸಾತ್ವಿಕ ತ್ಯಾಗಿಯು ಕಾಮ್ಯ ಕರ್ಮವನ್ನು ದ್ವೇಷಿಸುವುದಿಲ್ಲ, ನಿತ್ಯ ಕರ್ಮದಲ್ಲಿ ಆಸಕ್ತನಾಗಿರುವುದಿಲ್ಲ. ನಹಿ ದೇಹಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸತ್ಯಾಗೀತ್ಯಭಿಧೀಯತೆ. ದೇಹಧಾರಿಯಾದವನಿಂದ ಕರ್ಮಗಳನ್ನು ಅಶೇಷವಾಗಿ ತ್ಯಜಿಸುವುದಕ್ಕೆ ಆಗುವುದೇ ಇಲ್ಲ. ಯಾವನು ಕರ್ಮ ಫಲ ತ್ಯಾಗಿಯೋ ಅವನೇ ತ್ಯಾಗಿ ಎನಿಸುವನು. ಅನಿಷ್ಟಮಿಷ್ಟಂ ಮಿಶ್ರಂಚ ತ್ರಿವಿಧಂ ಕರ್ಮಣಃ ಫಲಂ ಭವತ್ಯತ್ಯಾಗಿನಾಂ ಪ್ರೇತ್ಯ ನತು ಸನ್ಯಾಸಿನಾಂ ಕ್ವಚಿತ್. ಅನಿಷ್ಟ, ಇಷ್ಟ, ಮಿಶ್ರ ಎಂಬ 3 ವಿಧವಾದ ಕರ್ಮದ ಫಲವು ಅಜ್ಞರಾದ ಕರ್ಮಿಗಳಿಗೆ ಮರಣಾನಂತರ ಲುಬ್ಧರಾದ ಸಂಸಾರಿಗಳನ್ನು ಪೀಡಿಸುತ್ತವೆ. ಆದರೆ ಸನ್ಯಾಸಿಗಳಿಗೆ ಆ ಕರ್ಮಗಳು ಅಂಟಲಾರವು. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಮಹಾಬಾಹು, ಸರ್ವಕರ್ಮಗಳ ಸಿದ್ಧಿಗೆ ಮುಂದೆ ಹೇಳುವ 5 ಕಾರಣಗಳು ಅವಶ್ಯಕವಾಗಿ ಇರಬೇಕೆಂದು ಸಾಂಖ್ಯಶಾಸ್ತ್ರದಲ್ಲಿ ಹೇಳಿದೆ. ಅವುಗಳನ್ನು ಕೇಳು. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾಃ ದೈವಂ ಚೈವಾತ್ರ ಪಂಚಮಂ. ಶರೀರ, ಭೋಕ್ತೃ, ಆಯಾ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಪ್ರಾಣಾಪಾನಾದಿ ಪಂಚವಾಯು ವ್ಯಾಪಾರ, ಇಂದ್ರಿಯಾದಿ ದೇವತೆಗಳು 5ನೆಯದು. ಶರೀರವಾಗ್ಮನೋಭೈರ್ಯತ್ ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ. ಶರೀರ, ವಾಗ್ಮನಸ್ಸುಗಳಿಂದ ನರನು ನ್ಯಾಯವಾದ ಅಥವಾ ಅದಕ್ಕೆ ವಿಪರೀತವಾದ ಯಾವ ಕರ್ಮವನ್ನು ಪ್ರಾರಂಭಿಸುತ್ತಾನೋ ಆ ಕರ್ಮಕ್ಕೆ ಈ 5 ಕಾರಣಗಳು. ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾತ್ ನ ಸ ಪಶ್ಯತಿ ದುರ್ಮತಿಃ. ಯಾವ ಕರ್ಮಕ್ಕೂ ಈ 5 ಕಾರಣಗಳಿರುವಾಗ ಅಸಂಸ್ಕೃತ ಬುದ್ಧಿಯವನು ಆತ್ಮನನ್ನು ಕರ್ತೃವೆಂದು ತಿಳಿಯುತ್ತಾನೋ ಆ ದುರ್ಮತಿಯು ತತ್ವವನ್ನೇ ಅರಿಯನು. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾಪಿ ಸ ಇಮಾನ್ ಲೋಕಾನ್ ನ ಹಂತಿ ನ ನಿಬಧ್ಯತೆ.
ಯಾರಿಗೆ ನಾನು ಕರ್ತೃವೆಂಬ ಭಾವವಿರುವುದಿಲ್ಲವೋ, ಯಾವನ ಬುದ್ಧಿಯು ಯಾವ ವಿಷಯ ಸಂಘದಲ್ಲಿಯೂ ಲಿಪ್ತವಾಗಿರುವುದಿಲ್ಲವೋ ಅವನು ಈ ಲೋಕಗಳನ್ನು ಕೊಂದರೂ ಕೊಂದಂತೆ ಆಗುವುದಿಲ್ಲ ಮತ್ತು ಯಾವ ಬಂಧವೂ ಇರುವುದಿಲ್ಲ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ. ಜ್ಞಾನ, ಜ್ಞೇಯ, ಪರಿಜ್ಞಾತೃ ಎಂಬ ಕರ್ಮ ಬೋಧನೆಯು 3 ವಿಧ. ಕರಣ, ಕರ್ಮ, ಕರ್ತ ಎಂದು ಕರ್ಮ ಸಂಗ್ರಹವು 3 ವಿಧ. ಜ್ಞಾನಂ ಕರ್ಮ ಚ ಕರ್ತ ಚ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೇ ಯಥಾವಚ್ಛೃಣುತಾನ್ಯಪಿ. ಜ್ಞಾನವು, ಕರ್ಮವು, ಕರ್ತೃವು ಎಂದು ಗುಣಭೇದಗಳಿಂದ 3 ವಿಧಗಳಾಗಿವೆ ಎಂದು ಗುಣಸಾಂಖ್ಯದಲ್ಲಿ ಹೇಳಿದೆ. ಅವುಗಳನ್ನು ಕೇಳು. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಭಿನ್ನ ಭಿನ್ನವಾಗಿ ತೋರುವ, ಯಾವತ್ತೂ ಪದಾರ್ಥಗಳಲ್ಲಿ ನಾಶವಾಗದ ಅಖಂಡವಾದ ಒಂದೇ ಒಂದು ವಸ್ತುವು ಇರುವುದೆಂದು ಗ್ರಹಿಸುವ ಜ್ಞಾನವು ಸಾತ್ವಿಕ ಜ್ಞಾನವು. ಪೃಥಕ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಯಾವ ಜ್ಞಾನವು ಸರ್ವಭೂತಗಳಲ್ಲಿಯೂ ಪೃಥಕ್ ವಿಧವಾದ ನಾನಾ ಭಾವಗಳನ್ನು ಪೃಥಕ್ಕಾಗಿಯೇ ತಿಳಿಯುತ್ತದೆಯೋ ಆ ಜ್ಞಾನವನ್ನು ರಾಜಸವೆಂದು ತಿಳಿ. ಯತ್ತು ಕೃಷ್ಣವದೇ ಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅತತ್ವಾರ್ಥವದಲ್ಪಂಚ ತತ್ತಾಮಸಮುದಾಹೃತಂ. ಆದರೆ ಯಾವ ಜ್ಞಾನವು ಒಂದೇ ಕಾರ್ಯದಲ್ಲಿ ಪರಿಪೂರ್ಣವಾಗಿರುವಂತೆ ಆಸಕ್ತವಾಗಿರುವುದೋ ಮತ್ತು ಹೇತುಶೂನ್ಯವೋ, ಯಥಾಭೂತವಾದ ಆಲಂಬನ ವಸ್ತುವಿಲ್ಲದುದೋ ಆ ಅಲ್ಪ ಫಲವುಳ್ಳದ್ದನ್ನು ತಾಮಸವೆಂದು ಹೇಳಲ್ಪಟ್ಟಿದೆ. ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ಫಲಾಪೇಕ್ಷೆ ಇಲ್ಲದೆ, ರಾಗದ್ವೇಷಗಳಿಲ್ಲದೆ ಮಾಡಲ್ಪಟ್ಟ ನಿತ್ಯವಾದ ಸಂಗರಹಿತವಾದ ಕರ್ಮವು ಸಾತ್ವಿಕ ಕರ್ಮವೆಂದು ಹೇಳಿಸಿಕೊಳ್ಳುತ್ತದೆ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ಫಲಾಪೇಕ್ಷೆಯಿಂದ ಅಹಂಕಾರಿಯು ಬಹು ಆಯಾಸದಿಂದ ಕೂಡಿರುವ ಕರ್ಮವನ್ನು ಮಾಡುತ್ತಾನೆಯೋ ಅದು ರಾಜಸವೆಂದು ತಿಳಿ. ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ತಾಮಸಮುಚ್ಯತೆ. ಮುಂದೆ ಉಂಟಾಗುವ ಶುಭಾಶುಭ ಫಲಗಳನ್ನು ವಿಚಾರಿಸದೆ, ಶಕ್ತಿಯ ಕ್ಷಯವನ್ನು, ಹಣದ ಕ್ಷಯವನ್ನು ವಿಚಾರಿಸದೆ, ಹಿಂಸೆಯನ್ನು, ತನ್ನ ಸಾಮರ್ಥ್ಯವನ್ನೂ ವಿಚಾರಿಸದೆ ಯಾವ ಕರ್ಮವು ಮೋಹದಿಂದ ಪ್ರಾರಂಭಿಸಲ್ಪಡುತ್ತದೆಯೋ ಅದು ತಾಮಸವೆಂದು ಹೇಳಲ್ಪಡುತ್ತದೆ. ಮುಕ್ತ ಸಂಗೋನಹಂ ವಾದಿ ಧೃತ್ಯೋತ್ಸಾಹ ಸಮನ್ವಿತಃ
ಸಿದ್ಧ್ಯ ಸಿದ್ಧ್ಯೋ ನಿರ್ವಿಕಾರಃ ಕರ್ತ ಸಾತ್ವಿಕ ಉಚ್ಯತೆ. ಮುಕ್ತ ಸಂಗನು ಅನಹಂಕಾರಿಯು, ಧೃತಿ ಉತ್ಸಾಹ ಸಮನ್ವಿತನು, ಸಿದ್ಧಿ ಅಸಿದ್ಧಿ ಇವುಗಳ ವಿಷಯದಲ್ಲಿ ನಿರ್ವಿಕಾರವನು ಆದವನೇ ಸಾತ್ವಿಕ ಕರ್ತನೆನಿಸಿಕೊಳ್ಳುತ್ತಾನೆ. ರಾಗೀ ಕರ್ಮ ಫಲ ಪ್ರೇಪ್ಸೋ ಲುಬ್ಧೋ ಹಿಂಸಾತ್ಮಕೋ ಶುಚಿಃ ಹರ್ಷ ಶೋಕಾನ್ವಿತಃ ಕರ್ತ ರಾಜಸಃ ಪರಿಕೀರ್ತಿತಃ. ರಾಗವುಳ್ಳವನು, ಕರ್ಮ ಫಲಾಕಾಂಕ್ಷಿಯು, ಲೋಭಿಯು, ಹಿಂಸಾತ್ಮಕನು, ಅಶುಚಿಯು, ಹರ್ಷಶೋಕಾನ್ವಿತನೂ ಆದವನೇ ರಾಜಸ ಕರ್ತನೆನಿಸಿಕೊಳ್ಳುತ್ತಾನೆ. ಅಯುಕ್ತಃ ಪ್ರಾಕೃತಸ್ತಬ್ಧಃ ಶಠೋ ನೈಷ್ಕೃತಿಕೋಲಸಃ ವಿಷಾದೀ ದೀರ್ಘಸೂತ್ರೇ ಚ ಕರ್ತ ತಾಮಸ ಉಚ್ಯತೆ. ಸಮಾಹಿತ ಚಿತ್ತವಿಲ್ಲದವನು, ಅತ್ಯಂತ ಅಸಂಸ್ಕೃತ ಬುದ್ಧಿಯುಳ್ಳವನು, ಯಾರಿಗೂ ದಂಡವತ್ ಪ್ರಣಾಮ ಮಾಡದವನು, ಶಠನು, ಇನ್ನೊಬ್ಬರ ವೃತ್ತಿಯನ್ನು ನಾಶ ಮಾಡುವವನು, ಕರ್ತವ್ಯದಲ್ಲಿ ಪ್ರವೃತ್ತಿ ಇಲ್ಲದವನು, ವಿಷಾದವುಳ್ಳವನು, ಮಾಡಬೇಕಾದ ಕೆಲಸಗಳನ್ನು ಮುಂದಕ್ಕೆ ಹಾಕುವವನು ಆದವನು ತಾಮಸಿಕ ಕರ್ತವೆಂದು ಹೇಳಿಸಿಕೊಳ್ಳುತ್ತಾನೆ. ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ವೇನ ಧನಂಜಯ. ಧನಂಜಯ, ಬುದ್ಧಿಯ ಮತ್ತು ಧೃತಿಯ ಭೇದವು ಗುಣದಿಂದಲೇ 3 ವಿಧವಾಗಿದೆ. ಅದನ್ನು ಸಂಪೂರ್ಣವಾಗಿ ಬೇರೆ ಬೇರೆಯಾಗಿ ಹೇಳುತ್ತೇನೆ ಕೇಳು. ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯೇ ಭಯೇ ಬಂಧಂ ಮೋಕ್ಷಂ ಚ ಯಾ ವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಪಾರ್ಥ, ಪ್ರವೃತ್ತಿ ನಿವೃತ್ತಿಗಳನ್ನು, ಕಾರ್ಯಗಳನ್ನು, ಭಯಗಳನ್ನು, ಬಂಧ ಮೋಕ್ಷಗಳನ್ನು ಯಾವುದು ತಿಳಿಸುವುದೋ ಅದೇ ಸಾತ್ವಿಕ ಬುದ್ಧಿ. ಯಯಾ ಧರ್ಮಮಧರ್ಮಂಚ ಕಾರ್ಯಂ ಚ ಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ಪಾರ್ಥ, ಧರ್ಮಗಳನ್ನು, ಕಾರ್ಯಗಳನ್ನು ಯಾವುದರಿಂದ ಯಥಾರ್ಥವಾಗಿ ತಿಳಿಯುವುದಿಲ್ಲವೋ ಆ ಬುದ್ಧಿಯು ರಾಜಸಿಕವು. ಅಧರ್ಮಂ ಧರ್ಮಮಿತಿಯ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ. ಪಾರ್ಥ, ಯಾವುದು ತಮಸ್ಸಿನಿಂದ ಆವೃತವಾಗಿ ಅಧರ್ಮವನ್ನು ಧರ್ಮವೆಂದು ತಿಳಿಯುವುದೋ, ಸರ್ವಾರ್ಥಗಳನ್ನು ವಿಪರೀತವಾಗಿ ತಿಳಿಯುವುದೋ ಆ ಬುದ್ಧಿಯು ತಾಮಸವು. ಧೃತ್ಯಾಯಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ವ್ಯಭಿಚಾರಿಣ್ಯ ಧೃತೆ ಸಾ ಪಾರ್ಥ ಸಾತ್ವಿಕಿ. ಪಾರ್ಥ, ಇಂದ್ರಿಯ, ಪ್ರಾಣ, ಮನೋವ್ಯಾಪಾರಗಳನ್ನು ಚೆಲ್ಲಾಪಿಲ್ಲಿಯಾಗದಂತೆ ಒಂದೇ ಕಟ್ಟಿನಲ್ಲಿ ಇಟ್ಟುಕೊಳ್ಳಬಲ್ಲ ಧೃತಿಯೇ ಸಾತ್ವಿಕ ಧೃತಿ. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೇರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತೆ ಸಾ ಪಾರ್ಥ ರಾಜಸಿ. ಪಾರ್ಥ, ಫಲಾಕಾಂಕ್ಷಿಯು ಅತ್ಯಂತ ಸಂಘದ ಮೂಲಕ ಯಾವ ಧೃತಿಯಿಂದ ಧರ್ಮಾರ್ಥ ಕಾಮಗಳನ್ನು ನಿಶ್ಚಯಿಸಿಕೊಳ್ಳುತ್ತಾನೋ ಆ
ಧೃತಿಯು ರಾಜಸಿಕವು. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾಃ ಧೃತೆ ಸಾ ಪಾರ್ಥ ತಾಮಸಿ. ಪಾರ್ಥ, ದುರ್ಬುದ್ಧಿಯುಳ್ಳವನು ಯಾವ ಧೃತಿಯಿಂದ ನಿದ್ದೆ, ಭಯ, ರೋಗ, ವಿಷಾದ, ಮದ ಇವುಗಳನ್ನು ಬಿಡುವುದಿಲ್ಲವೋ ಆ ಧೃತಿಯು ತಾಮಸಿಕವು. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾದ್ ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಭರತವರ್ಷ, ಈ 3 ವಿಧವಾದ ಸುಖವನ್ನು ಕೇಳು. ಮನುಷ್ಯನು ದೀರ್ಘಾಭ್ಯಾಸ ಮೂಲಕ ಯಾವ ಸುಖದಲ್ಲಿ ರಮಿಸುತ್ತಾನೋ ಮತ್ತು ದುಃಖದ ಅವಸಾನವನ್ನು ಹೊಂದುತ್ತಾನೆಯೋ ಆ ಸುಖವು ಮೊದಲು ವಿಷದಂತೆಯೂ ಅಂತ್ಯದಲ್ಲಿ ಅಮೃತ ಸದೃಶವಾಗಿಯೂ ಇರುವುದೋ ಆತ್ಮಬುದ್ಧಿಯ ಪ್ರಸಾದದಿಂದ ಉಂಟಾದ ಆ ಸುಖವು ಸಾತ್ವಿಕವೆಂದು ಹೇಳಲ್ಪಟ್ಟಿದೆ. ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ವಿಷಯೇಂದ್ರಿಯಗಳ ಸಂಯೋಗದಿಂದ ಉಂಟಾದ ಯಾವ ಸುಖವು ಮೊದಲು ಅಮೃತೋಪಮಯವಾಗಿದ್ದು ಪರಿಣಾಮದಲ್ಲಿ ವಿಷದಂತಿರುವುದೋ ಆ ಸುಖವು ರಾಜಸವೆನಿಸುವುದು. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ನಿದ್ರಾ, ಅಲಸ್ಯ, ಪ್ರಮಾದಗಳಿಂದ ಉಂಟಾದ ಯಾವ ಸುಖವು ಆರಂಭದಲ್ಲಿ ಅಂತ್ಯದಲ್ಲಿ ತನಗೆ ಮೋಹಕವಾಗಿರುವುದೋ ಆ ಸುಖವು ತಾಮಸವೆಂದು ಹೇಳಲ್ಪಡುತ್ತದೆ. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಷು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಸ್ಯಾತ್ರಿಭಿರ್ಗುಣೈಃ. ಪ್ರಕೃತಿಯಿಂದ ಹುಟ್ಟಿದ ಈ 3 ಗುಣಗಳಿಂದ ಮುಕ್ತವಾಗಿರುವ ಪ್ರಾಣಿ ಸಮೂಹವು ಭೂಲೋಕದಲ್ಲಿ ಮತ್ತು ಸ್ವರ್ಗಲೋಕದಲ್ಲಿ ಯಾವುದೂ ಇಲ್ಲವೇ ಇಲ್ಲ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ. ಪರಂತಪ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ಮತ್ತು ಶೂದ್ರರ ಕರ್ಮಗಳು ಹಿಂದಿನ ಜನ್ಮದ ಸಂಸ್ಕಾರದಿಂದ ಹುಟ್ಟಿದ ಗುಣಗಳಿಂದ ವಿಭಾಗಿಸಲ್ಪಟ್ಟಿವೆ. ಶಮೋದಮಸ್ತಪ ಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಶಮ, ದಮ, ತಪಸ್ಸು, ಶೌಚ, ಕ್ಷಮೆ, ಸರಳತ್ವ, ಜ್ಞಾನ, ಅನುಭವ ಮತ್ತು ಆಸ್ತಿಕ ಭಾವ ಇವು ಸ್ವಭಾವದಿಂದ ಉಂಟಾದ ಬ್ರಾಹ್ಮಣನ ಕರ್ಮಗಳು. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಶೌರ್ಯ, ತೇಜಸ್ಸು, ಧೃತಿ, ಕಾರ್ಯದಕ್ಷತೆ, ಯುದ್ಧದಲ್ಲಿ ಪಲಾಯನ ಮಾಡದಿರುವಿಕೆ, ದಾನ ಮತ್ತು ಪ್ರಭುತ್ವ
ಸತ್ವ, ಶಕ್ತಿ ಇವು ಸ್ವಭಾವದಿಂದುಂಟಾದ ಕ್ಷತ್ರಿಯನ ಕರ್ಮಗಳು. ಕೃಷಿ ಗೌರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ ಇವು ಸ್ವಭಾವದಿಂದ ಉಂಟಾದ ವೈಶ್ಯನ ಕರ್ಮ. ಪರಿಚರ್ಯ ರೂಪವಾದ ಕರ್ಮವು ಶೂದ್ರನಿಗೆ ಸ್ವಭಾವದಿಂದ ಉಂಟಾದುದು. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮನಿರತಂ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ತನ್ನ ತನ್ನ ಕರ್ಮದಲ್ಲಿ ನಿರತನಾದ ಮನುಷ್ಯನು ಸಂಸಿದ್ಧಿಯನ್ನು ಹೊಂದುತ್ತಾನೆ. ಸ್ವಕರ್ಮದಲ್ಲಿ ನಿರತನಾದವನು ಹೇಗೆ ಸಿದ್ಧಿಯನ್ನು ಹೊಂದುತ್ತಾನೆಯೋ ಅದನ್ನು ಕೇಳು. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಯಾರಿಂದ ಪ್ರಾಣಿಗಳ ಉತ್ಪತ್ತಿಯಾಗುವುದೋ, ಯಾರಿಂದ ಈ ಜಗತ್ತು ವ್ಯಾಪ್ತವಾಗಿರುವುದೋ ಅವನನ್ನು ಸ್ವಕರ್ಮದಿಂದ ಆರಾಧಿಸಿ ಮನುಷ್ಯನು ಸಿದ್ಧಿಯನ್ನು ಹೊಂದುತ್ತಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಚೆನ್ನಾಗಿ ಅನುಷ್ಠಾನ ಮಾಡಿದ ಪರಧರ್ಮಕ್ಕಿಂತಲೂ ಗುಣವಿಲ್ಲದ ಸ್ವಧರ್ಮಾನುಷ್ಠಾನವೇ ಶ್ರೇಯಸ್ಕರವಾದುದು. ಸ್ವಭಾವದಿಂದ ನಿಯತವಾದ ಕರ್ಮವನ್ನು ಮಾಡುತ್ತಾ ಮನುಷ್ಯನು ಕಿಲ್ಬಿಷವನ್ನು ಹೊಂದುವುದಿಲ್ಲ. ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ. ಕೌಂತೆಯ, ಸಹಜ ಕರ್ಮವು ದೋಷವುಳ್ಳದ್ದಾದರೂ ಬಿಡಬಾರದು. ಏಕೆಂದರೆ ಹೊಗೆಯಿಂದ ಬೆಂಕಿಯು ಆವರಿಸಲ್ಪಟ್ಟಿರುವ ಹಾಗೆ ಸಮಸ್ತ ಕರ್ಮಗಳು ದೋಷದಿಂದ ಆವರಿಸಲ್ಪಟ್ಟಿವೆ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಯಾವ ವಿಷಯದಲ್ಲಿಯೂ ಅಂಟದವನು, ಮನಸ್ಸನ್ನು ಜಯಿಸಿದವನು, ಕೋರಿಕೆಗಳಿಲ್ಲದವನು, ಕರ್ತೃತ್ವ ಬುದ್ಧಿಯನ್ನು ಬಿಟ್ಟು ಕರ್ಮ ಫಲಾಸಕ್ತಿಯನ್ನು ಬಿಟ್ಟು ಕರ್ಮ ಮಾಡುವ ಮನುಷ್ಯನು ಪರಮವಾದ ನೈಷ್ಕರ್ಮ್ಯ ಸಿದ್ಧಿಯನ್ನು ಹೊಂದುತ್ತಾನೆ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಕೌಂತೆಯ, ನೈಷ್ಕರ್ಮ್ಯ ಸಿದ್ಧಿಯನ್ನು ಹೊಂದಿದವನು ಜ್ಞಾನದ ಪರಮನಿಷ್ಠೆಯಾದ ಬ್ರಹ್ಮವನ್ನು ಹೇಗೆ ಪಡೆದುಕೊಳ್ಳುತ್ತಾನೆಯೋ ಆ ಶ್ರೇಷ್ಠವಾದ ಜ್ಞಾನನಿಷ್ಠೆಯನ್ನು ಸಂಕ್ಷೇಪವಾಗಿ ತಿಳಿದುಕೋ. ಬುದ್ಧ್ಯಾ ವಿಶುದ್ಧಯಾ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಂಸ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ ವಿವಿಕ್ತ ಸೇವಿ ಲಘ್ವಾಶಿ ಯತ ವಾಕ್ಕಾಯ ಮಾನಸಃ ಧ್ಯಾನಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ.
ಪರಿಶುದ್ಧವಾದ ಬುದ್ಧಿಯುಳ್ಳವನಾಗಿ ಮನಸ್ಸನ್ನು ನಿಗ್ರಹಿಸಿ ಶಬ್ದಾದಿ ವಿಷಯಗಳನ್ನು ಬಿಟ್ಟು ರಾಗದ್ವೇಷಗಳನ್ನು ದೂರ ಮಾಡಿ ಏಕಾಂತದಲ್ಲಿದ್ದು ಮಿತಾಹಾರಿಯಾಗಿ ಮನೋವಾಕ್ಕಾಯುಗಳನ್ನು ನಿಯಮಿಸುವವನು, ಸದಾ ಧ್ಯಾನ ಯೋಗ ಪರಾಯಣನಾಗಿ ವೈರಾಗ್ಯಶೀಲನು, ಅಹಂಕಾರ, ಅಭಿಮಾನ, ಡಂಭ, ಕಾಮ, ಕ್ರೋಧ, ಸಂಗ್ರಹ ಬುದ್ಧಿಯನ್ನು ತ್ಯಜಿಸಿ ಮಮಕಾರರಹಿತನೂ ಶಾಂತನೂ ಆದ ಪುರುಷನು ಬ್ರಹ್ಮ ಭಾವ ಹೊಂದಲು ಸಮರ್ಥನಾಗುತ್ತಾನೆ. ಬ್ರಹ್ಮಭೂತಃ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಬ್ರಹ್ಮಭಾವವನ್ನು ಹೊಂದಿದ ಪ್ರಸನ್ನಾತ್ಮನು ಶೋಕಿಸುವುದಿಲ್ಲ, ಬಯಸುವುದೂ ಇಲ್ಲ. ಸರ್ವಭೂತಗಳಲ್ಲಿ ಸಮನಾಗಿದ್ದು ನನ್ನ ಪರಮ ಭಕ್ತಿಯನ್ನು ಹೊಂದುತ್ತಾನೆ. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಭಕ್ತಿಯ ಮೂಲಕ ನನ್ನನ್ನು ಅರಿಯುತ್ತಾನೆ. ಉಪಾಧಿ ಸಹಿತವಾದ ಬೇರೆ ಬೇರೆ ವಿಭೂತಿಗಳಿಂದ ಕೂಡಿದವನನ್ನು, ಉಪಾಧಿರಹಿತನಾದ ಉತ್ತಮ ಪುರುಷನಾದ ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಂಡು ನನ್ನನ್ನೇ ಸೇರುತ್ತಾನೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಸರ್ವ ಕರ್ಮಗಳನ್ನು ಮಾಡುತ್ತಾ ನನ್ನನ್ನೇ ಆಶ್ರಯಿಸಿ ನನ್ನ ಅನುಗ್ರಹದಿಂದ ಶಾಶ್ವತವೂ ಅವ್ಯಯವೂ ಆದ ಪದವಿಯನ್ನು ಹೊಂದುತ್ತಾನೆ. ಚೇತಸ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ಹೃದಯಪೂರ್ವಕವಾಗಿ ಸರ್ವ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸಿ ನನ್ನನ್ನೇ ಸರ್ವಸ್ವವೆಂದು ತಿಳಿದು ಬುದ್ಧಿಯೋಗವನ್ನು ಆಶ್ರಯಿಸಿ ಸದಾ ನನ್ನಲ್ಲೇ ಚಿತ್ತವನ್ನಿಡು. ಮಚ್ಚಿತ್ತಃ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ವಮಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷಸಿ. ನನ್ನಲ್ಲಿ ಚಿತ್ತವನ್ನು ಇಟ್ಟ ನೀನು ನನ್ನ ಅನುಗ್ರಹದಿಂದ ಸಮಸ್ತ ದುಃಖಗಳಿಂದ ಪಾರಾಗುವೆ. ನೀನು ಅಹಂಕಾರದಿಂದ ನನ್ನ ಮಾತನ್ನು ಕೇಳದೆ ಹೋದರೆ ಹಾಳಾಗಿ ಹೋಗುವೆ. ಯದಹಂಕಾರಮಾಶ್ರಿತ್ಯ ನ ಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿ ಸ್ವಾಂ ನಿಯೋಕ್ಷ್ಯತಿ. ಅಹಂಕಾರದಿಂದ ಯುದ್ಧ ಮಾಡದೆ ಹೋದರೆ ಅರ್ಜುನ, ಈ ನಿನ್ನ ನಿಶ್ಚಯವು ವ್ಯರ್ಥವಾಗುವುದು. ನಿನ್ನ ಕ್ಷತ್ರಿಯ ಸಂಸ್ಕಾರವು ನಿನ್ನಿಂದ ಯುದ್ಧವನ್ನು ಮಾಡಿಸುವುದು. ಸ್ವಭಾವಜೇನ ಕೌಂತೆಯ ನಿಬದ್ಧಸ್ವೇನ ಕರ್ಮಣ ಕರ್ತುಂ ನೆಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ವಶೋಪಿ ತತ್. ಕೌಂತೆಯ, ಸ್ವಭಾವಜನ್ಯದಿಂದ ಹುಟ್ಟಿದ ನಿನ್ನ ಕರ್ಮದಿಂದ ಕಟ್ಟಲ್ಪಟ್ಟವನಾದ ನೀನು ಮೋಹದಿಂದ ಯುದ್ಧವನ್ನು ಮಾಡುವುದಿಲ್ಲವೆಂದು ನೀನು ತಿರಸ್ಕರಿಸಿದರೂ ಸಂಸ್ಕಾರಕ್ಕೆ ಪರವಶನಾಗಿ ಯುದ್ಧವನ್ನು ಮಾಡಿಯೇ ಮಾಡುತ್ತೀಯೇ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಅರ್ಜುನ, ಸರ್ವ ಪ್ರಾಣಿಗಳನ್ನು ಯಂತ್ರಾರೂಢವಾದ ಬೊಂಬೆಗಳಂತೆ ಮಾಯೆಯಿಂದ ತಿರುಗಿಸುತ್ತಾ ಈಶ್ವರನು ಸರ್ವ ಜೀವರ ಹೃದಯದಲ್ಲಿ ನೆಲೆಸಿರುತ್ತಾನೆ. ತಮೇವ ಶರಣಂ ಗಚ್ಚ
ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಭಾರತ, ಸರ್ವಾತ್ಮನಾದ ಅವನನ್ನೇ ಶರಣು ಹೊಂದು. ಅವನ ಅನುಗ್ರಹದಿಂದ ಪರಮ ಶಾಂತಿಯನ್ನು, ಶಾಶ್ವತವಾದ ಸ್ಥಾನವನ್ನು ಹೊಂದುವೆ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ಗುಹ್ಯತರಂ ಮಯಾ ವಿಮೃಶೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ಈ ರೀತಿ ಬಹು ಸೂಕ್ಷ್ಮವಾದ ಗುಹ್ಯತರವಾದ ಜ್ಞಾನವು ನನ್ನಿಂದ ನಿನಗೆ ಹೇಳಲ್ಪಟ್ಟಿತು. ಇದನ್ನು ಸಂಪೂರ್ಣವಾಗಿ ವಿಮರ್ಶೆ ಮಾಡಿ ನಿನ್ನ ಇಷ್ಟಾನುಸಾರ ಮಾಡು. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ನೀನು ನನಗೆ ಪ್ರಿಯತಮನಾದುದರಿಂದ ನಿನ್ನ ಹಿತವನ್ನು ಬಯಸಿ ಅತ್ಯಂತ ರಹಸ್ಯವಾದ ನನ್ನ ಪರಮ ವಚನವನ್ನು ಪುನಃ ಕೇಳು. ಮನ್ಮನ ಭವ ಮದ್ಭಕ್ತೋ ಮಧ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ನನ್ನಲ್ಲೇ ಮನಸ್ಸುಳ್ಳವನಾಗು, ನನ್ನ ಭಕ್ತನಾಗು, ನನ್ನನ್ನೇ ಆರಾಧಿಸು, ನನ್ನನ್ನೇ ನಮಸ್ಕರಿಸು. ನನಗೆ ಪ್ರಿಯನಾದುದರಿಂದ ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ, ಹೀಗೆ ಮಾಡಿದರೆ ನೀನು ನನ್ನನ್ನೇ ಹೊಂದುವೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಧರ್ಮಗಳನ್ನು ಪರಿತ್ಯಜಿಸಿ ನನ್ನೊಬ್ಬನನ್ನೇ ಶರಣು ಹೊಂದು. ಇದರಿಂದ ನಾನು ನಿನ್ನನ್ನು ಸರ್ವ ಪಾಪಗಳಿಂದ ಬಿಡುಗಡೆ ಮಾಡುತ್ತೇನೆ. ಶೋಕಿಸಬೇಡ. ಇದಂತೇನ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಮ್ಯೋಭ್ಯಸೂಯತಿ. ನಿನಗೆ ಹೇಳಿದ ಈ ಗೀತಾ ಜ್ಞಾನವನ್ನು ತಪಸ್ಸಿಲ್ಲದವನಿಗೆ, ಭಕ್ತನಲ್ಲದವನಿಗೆ, ಶುಶ್ರೂಷೆ ಮಾಡದವನಿಗೆ, ನನ್ನಲ್ಲಿ ಅಸೂಯೆ ಇರುವವನಿಗೆ ಎಂದಿಗೂ ಹೇಳಬೇಡ. ಯೈಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯಃ. ಪರಮ ರಹಸ್ಯವಾದ ಈ ಗೀತಾ ಜ್ಞಾನವನ್ನು ನನ್ನ ಭಕ್ತರಿಗೆ ಹೇಳುವವನು ನನಗೆ ಪರಮ ಭಕ್ತನಾಗಿ ನನ್ನನ್ನೇ ಹೊಂದುತ್ತಾನೆ. ಇದರಲ್ಲಿ ಸಂಶಯವಿಲ್ಲ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಮನುಷ್ಯರಲ್ಲಿ ಈ ಗೀತೋಪದೇಶವನ್ನು ಮಾಡುವವನಿಗಿಂತಲೂ ಪ್ರಿಯವನ್ನುಂಟು ಮಾಡುವವನು ಯಾರೂ ಇಲ್ಲ. ಈ ಭೂಮಿಯಲ್ಲಿ ಅವನಿಗಿಂತ ನನಗೆ ಪ್ರಿಯತರವಾದ ಬೇರೆಯವನು ಹುಟ್ಟುವುದೂ ಇಲ್ಲ. ಅಧ್ಯೇಷ್ಯತೆ ಚ ಇಮಂ ಧರ್ಮ್ಯಂ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿಃ. ಧರ್ಮದಿಂದ ಕೂಡಿ ಈ ನಮ್ಮ ಸಂವಾದವನ್ನು ಯಾವನು ಅಧ್ಯಯನ ಮಾಡುವನೋ ಅವನಿಂದ ನಾನು ಜ್ಞಾನಯಜ್ಞದ ಮೂಲಕ ಪೂಜಿತನಾಗುವೆನು ಎಂದು ನನ್ನ ನಿಶ್ಚಯ. ಶ್ರದ್ಧಾವಾನನಸೋ ಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತ
ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಶ್ರದ್ಧಾವಂತನು ಅಸೂಯೆ ಇಲ್ಲದವನು ಆದ ಯಾವ ಮನುಷ್ಯನು ಗೀತಾಜ್ಞಾನವನ್ನು ಕೇಳುವನೋ ಅವನೂ ಕೂಡ ಪಾಪದಿಂದ ಮುಕ್ತನಾಗಿ ಪುಣ್ಯ ಕರ್ಮಗಳ ಶುಭವಾದ ಲೋಕವನ್ನು ಹೊಂದುವನು. ಕಚ್ಚಿದೇತಚ್ಯುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಚ್ಚಿದಜ್ಞಾನ ಸಮ್ಮೋಹಃ ಪ್ರನಷ್ಟಸ್ತೆ ಧನಂಜಯ. ಧನಂಜಯ, ನೀನು ಇದನ್ನು ಏಕಾಗ್ರಚಿತ್ತದಿಂದ ಕೇಳಿದೆಯಾ? ಅಜ್ಞಾನದಿಂದ ಉಂಟಾದ ನಿನ್ನ ಮೋಹವು ನಾಶವಾಯಿತೆ. ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹಃ ಕರಿಷ್ಯೇ ವಚನಂ ತವ. ಅರ್ಜುನನು ಹೇಳಿದನು, ಅಚ್ಯುತ, ನಿನ್ನ ಅನುಗ್ರಹದಿಂದ ನನ್ನ ಮೋಹವು ನಷ್ಟವಾಯಿತು, ಸ್ಮೃತಿಯು ಉಂಟಾಯಿತು, ಸಂಶಯಗಳೆಲ್ಲ ನಿವಾರಣೆ ಆದವು. ನೀನು ಹೇಳಿದಂತೆ ನಡೆಯಲು ನಾನು ಸಿದ್ಧನಿದ್ದೇನೆ. ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಮಶ್ರೋಷಂ ಅದ್ಭುತಂ ರೋಮಹರ್ಷಣಂ. ಸಂಜಯನು ಹೇಳಿದನು, ಈ ರೀತಿ ನಾನು ವಾಸುದೇವನ ಮತ್ತು ಮಹಾತ್ಮನಾದ ಅರ್ಜುನನ ಈ ಅದ್ಭುತವಾದ ರೋಮಾಂಚಕಾರಿಯಾದ ಈ ಸಂವಾದವನ್ನು ಕೇಳಿದೆನು. ವ್ಯಾಸ ಪ್ರಸಾದಾಚ್ಯುತವಾ ಏತದ್ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಶ್ರೀ ವೇದವ್ಯಾಸರ ಅನುಗ್ರಹದಿಂದ ಶ್ರೇಷ್ಠವಾದ ಗುಹ್ಯವಾದ ಈ ಪರಮಯೋಗವನ್ನು ಯೋಗೇಶ್ವರನಾದ ಕೃಷ್ಣನು ಸಾಕ್ಷಾತ್ತಾಗಿ ತಾನೇ ಹೇಳಿದ್ದನ್ನು ಕೇಳಿದನು. ರಾಧಂ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದಮಿಮಮದ್ಭುತಂ ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ರಾಜ ಧೃತರಾಷ್ಟ್ರ, ಕೇಶವಾರ್ಜುನರ ಈ ಅದ್ಭುತವಾದ ಶ್ರವಣ ಮಾತ್ರದಿಂದಲೇ ಪಾಪನಾಶವಾಗುವ ಸಂವಾದವನ್ನು ನೆನೆದು ಪುನಃ ಪುನಃ ಹರ್ಷಪಡುತ್ತೇನೆ. ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಧೃತರಾಷ್ಟ್ರ, ಹರಿಯ ಅತ್ಯದ್ಭುತವಾದ ಈ ವಿಶ್ವರೂಪವನ್ನು ನೆನೆದು ನನಗೆ ಮಹಾವಿಸ್ಮಯವೂ ಆಗುತ್ತಿದೆ. ಪುನಃ ಪುನಃ ಹರ್ಷಪಡುತ್ತೇನೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋರ್ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋರ್ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋರ್ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಎಲ್ಲಿ ಯೋಗೇಶ್ವರನಾದ ಕೃಷ್ಣನಿರುವನೋ ಅಲ್ಲಿ ಧನುರ್ಧಾರಿಯಾದ ಪಾರ್ಥನು ಇರುವನು. ಅಲ್ಲಿ ಶ್ರೀ ವಿಜಯ, ಐಶ್ವರ್ಯ, ಶಾಶ್ವತವಾದ ನೀತಿ ಇವುಗಳಿರುವುದೆಂದು ನನ್ನ ಮತ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ
अष्टादशोऽध्यायः। ॐ तत्सत् श्रीकृष्णपरब्रह्मार्पणमस्तु।